ರೈಸ್ಗಿಂತ ರಾಗಿನಲ್ಲೇ ಹೆಚ್ಚು ಶುಗರ್ ಇರ್ತದೆ. ಹೌದು. ಬಟ್ ಅಂದರೆ ಅದು ಹೇಳಿಲ್ವಾ ನೀವು ಹೇಳ್ದಂಗೆ ರಾಗಿ ರೊಟ್ಟಿ ತಿನ್ನಿ, ರಾಗಿ ಮುದ್ದೆ ತಿನ್ನಿ, ನಿಮಗೆ ಶುಗರ್ ಕಡಿಮೆ ಆಗ್ಬಿಡುತ್ತೆ ಅಂತ ತುಂಬ ಜನ ಹೇಳ್ಕೊಬಂದ್ಬಿಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ ನಾವು ಏನೇ ತಿಂದ್ರು, ನಾನು ಅವಾಗೂ ಹೇಳ್ತಾ ಇದ್ದೆ, ಬ್ಯಾಲೆನ್ಸ್ಡ್ ಫುಡ್ ತಿನ್ಬೇಕು. ಬ್ಯಾಲೆನ್ಸ್ಡ್ ಫುಡ್ ಅಂತಂದ್ರೆ ನೀವು ಒಂದು ಬಟ್ಲ ರೈಸ್ ತಿಂದ್ರೂ ಕೂಡ ಅದರಷ್ಟೇ ಪಲ್ಯ, ಅದರಷ್ಟೇ ಸಾಂಬಾರ್, ಅದರಷ್ಟೇ ಹಸಿ ತರಕಾರಿ ತಿನ್ನಬೇಕು ಒಂದು. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ಫಾಸ್ಟಾಗಿ ನಡಿಬೇಕು ಅಥವಾ ಯಾವುದೇ ರೀತಿಯಾದ ವ್ಯಾಯಾಮ ಮಾಡಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದು ಮನೆ ಕಾಂಪೌಂಡಲ್ಲೇ ಆಗಿರ್ಬೋದು. ಬೆಂಗಳೂರಲ್ಲಿ ಅಷ್ಟೊಂದು ಪಾರ್ಕ್ ಇದೆ ಅಲ್ರಿ, ಕೆಲವೊಂದು ಕಡೆ ಎಲ್ಲ ಬೇರೆ ಊರಲ್ಲಿ ಅಟ್ಲೀಸ್ಟ್ ಕಾಂಪೌಂಡಲ್ಲೇ ಸುತ್ತಾಡಬೇಕು. ಸೊ ಅಂದ್ರೆ ಈಗ ಶುಗರು ವಾಸಿ ಆಗದಿರೋ ಕಾಯಿಲೆನಾ? ಶುಗರ್ ಇಸ್ ಅ ಡಿಸೀಸ್, ಐ ಅಗ್ರಿ. ಬಟ್ ಶುಗರ್ ಬಂದವರು ಕೂಡ 100 ವರ್ಷ ಬದುಕಬಹುದು. ಶುಗರ್ ಕಂಟ್ರೋಲಲ್ಲಿ ಇತ್ತಂದರೆ ಖಂಡಿತವಾಗ್ಲೂ ಬದುಕ್ಬೋದು. ಓಕೆ, ಈಗ ಇಂಜೆಕ್ಷನ್ ಲೆವೆಲ್ಗೆ ಯಾವಾಗ ಬರ್ತಾರೆ ಅವರು? ಇಂಜೆಕ್ಷನ್ಗೆ ಇನ್ಸುಲಿನ್. ಹಾಂ, ಇನ್ಸುಲಿನ್ಗೆ ಸಮಥಿಂಗ್ ಕಾಲ್ಡ್ ಆಸ್ ಇನ್ಸುಲಿನ್ ರೆಸಿಸ್ಟೆಂಟ್, ಆರ್ ದೇಹ ತಾನೇ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಲ್ಲ. ಅಂಥವ್ರಿಗೆ, ಅಂಥ ಶುಗರ್ ಇರೋರಿಗೆ ಯೂಶಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅನ್ನೋ ಒಂದು ಆರ್ಗನ್ ಇದೆ, ಅದು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ವಲ್ಪ ಜನರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ, ಅಂಥವ್ರಿಗೆ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಬೇಕು. ಈಗ ಹೇಗೆ ಅಂತಂತಂದರೆ, ನಾನು ನನ್ನ ಮನೆಯಲ್ಲಿ ಭತ್ತ ಬೆಳೆಯಲ್ಲ, ನಾನು ಅದಕ್ಕೆ ಹೊರಗಡೆಯಿಂದ ಅಕ್ಕಿ ತೊಗೊಂಡ್ಬರ್ತೀನಿ ಆ ಥರ. ಒಬ್ರೊಬ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಅಂಥವ್ರಿಗೆ ಮಾತ್ರೆ ವರ್ಕ್ ಆಗುತ್ತೆ. ಯಾಕಂತಂದ್ರೆ ಸರ್ಟನ್ ಟ್ಯಾಬ್ಲೆಟ್ಸ್ ದೇ ಇನ್ಕ್ರೀಸ್ ದ ಇನ್ಸುಲಿನ್ ಪ್ರೊಡಕ್ಷನ್, ಬಾಡಿಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಇನ್ಸುಲಿನ್ ಯಾವಾಗ ವೆನ್ ಇನ್ ಸ್ಪೈಟ್ ಆಫ್ ಟೇಕಿಂಗ್ ಮೆನಿ ಟ್ಯಾಬ್ಲೆಟ್ಸ್ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂತಂದಾಗ ಇನ್ಸುಲಿನ್ ತಗೊಳ್ಳೋದು ಇಂಪಾರ್ಟೆಂಟ್. ಯಾಕಂತಂದ್ರೆ ಇಟ್ ವಿಲ್ ಹೆಲ್ಪ್ ಯು ಕಂಟ್ರೋಲ್ ಯುವರ್ ಶುಗರ್ ಇನ್ ಅ ಮಚ್ ಬೆಟರ್ ವೇ. ಓಕೆ, ಬಟ್ ಇನ್ಸುಲಿನ್ ಕೂಡ ಕಡಿಮೆ ಮಾಡ್ಕೊಳ್ಳೋಂಥ ಮಾರ್ಗ ಯಾವುದಿದೆ? ಒಂದು ಆಹಾರ ಅಂತಂತಂದರೆ ಈ ಬೆಲ್ಲ ಅದೆಲ್ಲ ಬಿಡೋದು, ಈಕ್ವಲ್ ಪ್ರಪೋರ್ಷನ್ಸಲ್ಲಿ ತಿನ್ನೋದು, ರಾಗಿ ಅಥವಾ ಅನದರ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಪದಾರ್ಥಗಳನ್ನೆಲ್ಲ ಬಿಡೋದು, ಫಿಸಿಕಲ್ ಆ್ಯಕ್ಟಿವಿಟಿ ಕಂಪಲ್ಸರಿಯಾಗಿ ಅರ್ಧ ಮುಕ್ಕಾಲು ಗಂಟೆ ನೀವು ಬ್ರಿಸ್ಕ್ ವಾಕ್ ಅಂತಂದರೆ ನೀವು ಎಷ್ಟು ಫಾಸ್ಟಾಗಿ ನಡಿಬೇಕು ಅಂತಂದರೆ ನಿಮಗೆ ಬೆವರು ಬರಬೇಕು. ಕರೆಕ್ಟ್. ಅದು ಯೋಗಾನೇ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು ನಿಮ್ಮ ಶ್ರಮದ ಪ್ರಕಾರ ಅಥವಾ ನಿಮ್ಮ ಕೆಪಾಸಿಟಿ ಪ್ರಕಾರ ಯು ನೀಡ್ ಟು ಡೂ ಇಟ್, ಫಿಸಿಕಲ್ ಆ್ಯಕ್ಟಿವಿಟಿ. ಇನ್ನೊಂದು ಮೇನ್ ಇದೆ ಅಂತಂದರೆ ಕೀಪಿಂಗ್ ಯುವರ್ ಶುಗರ್ ಲೆವೆಲ್ ಚೆಕ್. ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಪೇಷಂಟ್ಸು ನಾನು 6 ತಿಂಗಳ ಹಿಂದೆ ಮಾಡಿಸಿದ್ದೆ, ಆಮೇಲೆ ಏನಾದರೂ ಒಂದು ತೊಂದರೆ ಆದಾಗ, ಅದು ಮೋಸ್ಟ್ಲಿ ಕಾಲಲ್ಲಿ ಒಂದು ಗಾಯ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆ ಆದಾಗ ಅವಾಗ ನೋಡಿದಾಗ ಶುಗರ್ ತುಂಬ ಜಾಸ್ತಿ ಇರುತ್ತೆ. 6 ತಿಂಗಳ ಹಿಂದೆ ಹೋಗಿರ್ತಾರೆ ಅವ್ರ ಡಾಕ್ಟರ್ ಹತ್ರ, ಅಥವಾ ಅಲ್ಲಿ ತನಕ ಏನೂ ಟೆಸ್ಟ್ ಮಾಡಿಸಿರಲ್ಲ. ಈ ಥರ ನೆಗ್ಲಿಜೆನ್ಸ್ ಇರಬಾರ್ದು, ಆ ಪ್ರಾಪರ್ ಫಾಲೋ ಅಪ್. ಕರೆಕ್ಟ್. ಎಸ್ ವೀಕ್ಷಕರೇ, ಸೊ ಖ್ಯಾತ ವೈದ್ಯರು ಅಶ್ಮಿತಾ ಪದ್ಮ ಯುನೈಟೆಡ್ ಹಾಸ್ಪಿಟಲಲ್ಲಿ ಎಪಿಸೋಡ್ಗಳು ವೈಸಲ್ಲಿ ಬರ್ತಾ ಇರುತ್ತೆ. ಸೊ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜನರಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೇ ರೀತಿಯಾದ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗಳನ್ನು ನಾವು ನಮ್ಮ ಮಾಧ್ಯಮದ ಮುಖಾಂತರ ಸೊ ಡಾಕ್ಟರ್ಗೆ ಕೇಳಿ ನಿಮಗೆ ಉತ್ತರ ಕೊಡಿಸುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ.